Hi, this is Shashikumar HP. I am a tax consultant and AMFI registered mutual fund distributor. ಈ ವಿಡಿಯೋದಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಐಡಿಯಾಸ್ ನೀವು ಸೇವ್ ಮಾಡೋದಂಥ ಅಮೌಂಟ್ನ ಇನ್ವೆಸ್ಟ್ ಮಾಡೋಕ್ಕೆ ಏನೇನು ರೂಟ್ ಇದೆ, ಪಾಸಿಬಲ್ ವೇಸ್ಗಳು ಏನೇನಿದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಮೊದಲನೇದಾಗಿ ಇನ್ವೆಸ್ಟ್ಮೆಂಟ್ ಅಂದ್ರೇನು? ಇನ್ವೆಸ್ಟ್ಮೆಂಟ್ ಅಂತಂದರೆ ನೀವು ಎಲ್ಲರೂ ಒಂದು ಕಡೆ ಅಮೌಂಟ್ನ ಇನ್ವೆಸ್ಟ್ ಮಾಡೋದು. ಎಕ್ಸ್ಪೆಕ್ಟೇಷನ್ ಏನು? ನಿಮ್ಮದು ಆ ಅಮೌಂಟು ಗ್ರೋ ಆಗಬೇಕು, ಫ್ಯೂಚರಲ್ಲಿ ಡಬಲ್ ಆಗಬೇಕು, ಏನೋ ರಿಟರ್ನ್ ಬರಬೇಕು ಅನ್ನೋ ಇದರಿಂದ. ನೀವು ಎಸ್ ಬಿ ಅಕೌಂಟ್, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಇಟ್ಟರೆ ಇನ್ಫ್ಲೇಷನ್ನ ಬೀಟ್ ಮಾಡೋಕ್ಕೆ ಸಾಧ್ಯನಾ? ಮೋಸ್ಟ್ ಪ್ರಾಬಬ್ಲಿ ನೋ. ನೀವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ನಿಮ್ಮ ಸೇವಿಂಗ್ಸ್ ಅಮೌಂಟ್ನ ಇಟ್ಟರೆ ಇನ್ಫ್ಲೇಷನ್ನ ಬೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಪಾಸಿಬಲ್ ರೂಟ್ಸ್ಗಳು ಏನೇನಿದೆ ನಿಮಗೆ ಇನ್ವೆಸ್ಟ್ ಮಾಡೋಕ್ಕೆ? ಒಂದು, ಇಲ್ಲ ನಿಮಗೆ ಮ್ಯೂಚುವಲ್ ಫಂಡ್ಸು, ಸ್ಟಾಕ್ಸು, ಫಿಕ್ಸ್ಡ್ ಡೆಪಾಸಿಟ್ಸು, ರಿಯಲ್ ಎಸ್ಟೇಟು, ಗೋಲ್ಡು. ಸೊ ಮೇನ್ ಗೋಲು ಮೇನ್ ಗೋಲ್ ಏನು ನಿಮ್ಮದು? ವೆಲ್ತ್ ಕ್ರಿಯೇಷನು ಓವರ್ ಲಾಂಗ್ ಟೈಮ್. ಇನ್ವೆಸ್ಟ್ಮೆಂಟು ಏನಕ್ಕೆ ಇಂಪಾರ್ಟೆಂಟು? ನೀವು ಅರ್ನ್ ಮಾಡಿ ಜಸ್ಟ್ ಸೇವಿಂಗ್ಸ್ ಅಕೌಂಟ್ ಸೇವ್ ಮಾಡ್ತಾ ಹೋದರೆ ನಿಮಗೆ ಅದು ಅಮೌಂಟು ಯೂಸ್ಫುಲ್ಲ, ವೆಲ್ತ್ ಕ್ರಿಯೇಟ್ ಆಗುತ್ತಾ, ಇನ್ಫ್ಲೇಷನ್ ಬೀಟ್ ಮಾಡುತ್ತಾ? ಸಾಧ್ಯ ಇಲ್ಲ. ಇನ್ಫ್ಲೇಷನ್ನ ಬೀಟ್ ಮಾಡಲ್ಲ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟರೆ. ಗೂಡ್ಸು ಮತ್ತು ಸರ್ವೀಸು ಪ್ರೈಸಸ್ಸು ಎವರಿ ಇಯರ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಸೊ ಪರ್ಚೇಸಿಂಗ್ ಪವರ್ ನಿಮ್ಮದು ಡಿಕ್ರೀಸ್ ಆಗ್ತಾ ಹೋಗುತ್ತೆ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಕೊಳ್ಳೋದ್ರಿಂದ, ಇಲ್ಲ ಕ್ಯಾಶ್ನ ಐಡಲಾಗಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಪರ್ಚೇಸಿಂಗ್ ಪವರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನೀವು ವೆಲ್ತ್ ಕ್ರಿಯೇಷನ್ ಮಾಡಬೇಕಾಗುತ್ತೆ. ವೆಲ್ತ್ ಕ್ರಿಯೇಷನ್ ಏನು ಪರ್ಪಸ್ಗೆ? ಇಲ್ಲ ಒಂದು ಏನೋ ಫ್ಯೂಚರ್ ಗೋಲ್ ನಿಮಗೆ ರಿಟೈರ್ಮೆಂಟು. ಆಫ್ಟರ್ ರಿಟೈರ್ಮೆಂಟು ಸೊ ನೀವು ಸರ್ಟೆನ್ ಏಜ್ವರೆಗೆ ವರ್ಕ್ ಮಾಡ್ಬೋದು ಅಷ್ಟೇ, ಇಲ್ಲ ಅರ್ನ್ ಮಾಡ್ಬೋದು. ಆಫ್ಟರ್ ನಿಮಗೆ ಒಂದು ರೆಸ್ಟ್ ಅನ್ನೋದು ಬೇಕಾಗುತ್ತೆ, ಇಲ್ಲ ಓಲ್ಡ್ ಏಜ್ನ ನೀವು ಹಂಗೆ ಇರಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡೋ? ರಿಟೈರ್ಮೆಂಟು, ಇಲ್ಲ ಒಂದು ರಿಟೈರ್ಮೆಂಟ್ ಪ್ಲಾನು, ಇಲ್ಲ ನಿಮ್ಮ ಮಕ್ಕಳುಗಳನ್ನ ಮುಂದೆ ಎಜುಕೇಷನ್ಗೆ ಓದಿಸೋಕ್ಕೆ ಚಿಲ್ಡ್ರನ್ ಎಜುಕೇಷನ್ ಪ್ಲಾನ್ಸು. ಏನಾದ್ರು ಒಂದು ಅಸೆಟ್ ಬೈ ಮಾಡ್ಬೇಕಾಯ್ತದೆ, ಇಲ್ಲ ಹೌಸ್ ಬೈ ಮಾಡ್ಬೇಕಾಯ್ತದೆ, ಹೌಸ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಾಯ್ತದೆ, ಇಲ್ಲ ಸೈಟ್ ಬೈ ಮಾಡ್ಬೇಕಾಯ್ತದೆ, ಇಲ್ಲ ಯಾವುದೋ ಒಂದು ಲ್ಯಾಂಡ್ ಬೈ ಮಾಡ್ಬೇಕಾಯ್ತದೆ, ಪ್ರಾಪರ್ಟಿ ಬೈ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಫ್ಯೂಚರ್ ಗೋಲ್ಸು. ಸೊ ಅದಕ್ಕೆ ಏನು ಮಾಡಬೇಕು? ಅಮೌಂಟ್ನ ಸೇವ್ ಮಾಡ್ತಾ ಹೋಗ್ಬೇಕು. ಫೈನಾನ್ಷಿಯಲ್ ಸೆಕ್ಯೂರಿಟಿ, ಇನ್ ಕೇಸ್ ಏನೋ ಒಂದು ಎಮರ್ಜೆನ್ಸಿ, ಏನೋ ಹೆಲ್ತ್ ಇಶ್ಯೂಸ್ ಇರ್ಬೋದು, ಏನೋ ಒಂದು ಇರ್ಬೋದು, ಅಂಥದಕ್ಕೋಸ್ಕರ ಸೇವ್ ಮಾಡ್ತಾ ಹೋಗೋದು. ಸೊ ಇದರಲ್ಲಿ ಯಾವ್ಯಾವ ಟೈಪಲ್ಲಿ ನೀವು ಸೇವ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೇವಿಂಗ್ಸ್ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ ನೀವು ಅಮೌಂಟು ಗ್ರೋತ್ ಆಗ್ತಾ ಹೋಗ್ಬೋದು. ಸೊ ಇಲ್ಲಿ ಎಕ್ಸಾಂಪಲ್ಸ್ ಫಿಕ್ಸ್ಡ್ ಇನ್ಕಮ್ಸ್ ಇನ್ವೆಸ್ಟ್ಮೆಂಟ್ಸ್ ಇದೆ. ಫಿಕ್ಸ್ಡ್ ಇನ್ಕಮ್ಸ್ ಇನ್ವೆಸ್ಟ್ಮೆಂಟ್ಸ್ ಅಂದ್ರೇನು? ಫಿಕ್ಸ್ಡ್ ಡೆಪಾಸಿಟ್ ಇರ್ಬೋದು, ಇಲ್ಲ ಗೌರ್ಮೆಂಟ್ ಬಾಂಡ್ಸ್ ಇರ್ಬೋದು. ಸೊ ಇವು ನಿಮಗೆ ಲೋ ರಿಸ್ಕು, ಲೋ ರಿಟರ್ನ್ಸು. ಇಲ್ಲ ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದೀನಿ ಅಂತಂದರೆ ನೀವು ಮಾರ್ಕೆಟ್ ಲಿಂಕ್ಡ್ ಇನ್ವೆಸ್ಟ್ಮೆಂಟ್ಸ್ಗಳಿಗೆ ಹೋಗ್ಬೋದು. ಮಾರ್ಕೆಟ್ ಲಿಂಕ್ಡ್ ಇನ್ವೆಸ್ಟ್ಮೆಂಟ್ಸ್ ಅಂದ್ರೇನು? ಸ್ಟಾಕ್ಸು, ಮ್ಯೂಚುವಲ್ ಫಂಡ್ಸು. ಇವುಗಳೇನು ಅಂತಂದರೆ ನಿಮಗೆ ಹೈಯರ್ ರಿಟರ್ನ್ ಇರುತ್ತೆ, ಅದ್ರ ತಕ್ಕಂತೆ ರಿಸ್ಕು ಆಗೇ ಇರುತ್ತೆ, ರಿಸ್ಕ್ ಇನ್ವಾಲ್ವ್ ಆಗಿರುತ್ತೆ. ಸೊ ನಿಮಗೆ ನಿಮ್ಮ ಅಮೌಂಟು ಗ್ರೋತ್ ಆಗಬೇಕು ಅಂದರೆ ಮೇಯ್ನಾಗಿ ನೀವು ಏನು ಪ್ರಿನ್ಸಿಪಲ್ಸ್ ಫಾಲೋ ಮಾಡಬೇಕು? ಅರ್ಲಿ ಸ್ಟಾರ್ಟ್ ಮಾಡಬೇಕು. ನೀವು ಏನು ಅರ್ನ್ ಮಾಡೋಕ್ಕೆ ಯಾವಾಗ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಆಮೇಲೆ ಇನ್ವೆಸ್ಟ್ಮೆಂಟು ನೀವು ಅರ್ಲಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈವನ್ ಅದು 5,000 ಇರ್ಬೋದು, 500 ರೂಪೀಸ್ ಇರ್ಬೋದು. ಏನು ಸೇವ್ ಮಾಡ್ತೀರಾ ಅದನ್ನ ಇನ್ವೆಸ್ಟ್ಮೆಂಟ್ಗೆ ಬೇಗ ಹಾಕಬೇಕಾಗುತ್ತೆ ನೀವು. ಆವಾಗ ಮಾತ್ರ ನಿಮ್ಮ ಅಮೌಂಟು ಲಾಂಗ್ ಟರ್ಮಲ್ಲಿ ಹೆಚ್ಚಿಗೆ ಬೆಳೀತದೆ. ಮತ್ತು ರೆಗ್ಯುಲರಾಗಿ ಗ್ಯಾಪ್ ಇಲ್ದಂಗೆ, ಇಲ್ಲ ಸ್ಟಾಪ್ ಮಾಡ್ದಂಗೆ ನೀವು ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ಡೌನ್ ಎಲ್ಲ ಟೈಮಲ್ಲೂ ಪ್ರತಿ ತಿಂಗಳು ಇಲ್ಲ ಇಯರ್ಲಿ ಇಯರ್ಲಿ ಬೆಸ್ಟು ಎವ್ರಿ ಮಂತ್ ಇನ್ವೆಸ್ಟ್ ಮಾಡೋದು ಬೆಸ್ಟ್. ಡೈವರ್ಸಿಫಿಕೇಷನ್ ಮಾಡಬೇಕು. ನೀವು ಒಂದೇ ಯಾವುದೋ ಒಂದು ಬರೀ ಪ್ರಾಪರ್ಟಿ ಮಾತ್ರ ಪರ್ಚೇಸ್ ಮಾಡೋದಲ್ಲ, ಇಲ್ಲ ಬರೀ ಗೋಲ್ಡ್ ಮಾತ್ರ ಪರ್ಚೇಸ್ ಮಾಡೋದಲ್ಲ, ಎಲ್ಲ ಕಡೆಯೂ ಡೈವರ್ಸಿಫೈ ಮಾಡಬೇಕು. 20% ಗೋಲ್ಡ್, ಅದು ನಿಮ್ಮ ಬೇಸ್ಡ್ ಆನ್ ಯುವರ್ ವೆಯ್ಟ್ ರಿಸ್ಕ್ ಮೇಲೆ. ನೀವು ಮಾರ್ಕೆಟ್ಗೆ 50% ಹಾಕ್ತೀವಿ, 50%, ಗೋಲ್ಡು 20, ಇಲ್ಲ ಪ್ರಾಪರ್ಟಿಗೆ 30,
ಹೆಂಗೆ ನೀವು ಹೆಂಗೆ ರಿಸ್ಕ್ ತಗೊಳ್ಳೋಕ್ಕೆ, ರಿಸ್ಕು ರಿಟರ್ನ್ ತಗೊಳ್ಳೋಕ್ಕೆ ಹೆಂಗೆ ರೆಡಿ ಇರ್ತೀರೋ ಅದ್ರ ಮೇಲ್ಗಡೆ ನಿಮ್ಮ ಗೋಲ್ಸು ಅವುಗಳನ್ನ ನೋಡ್ಕೊಂಡು ಅದ್ರ ಮೇಲ್ಗಡೆ ನೀವು ಇನ್ವೆಸ್ಟ್ ಮಾಡಿ. ಮತ್ತು ಇನ್ನೊಂದು ಏನಿರಬೇಕು ಅಂತಂದ್ರೆ ಲಾಂಗ್ ಟರ್ಮ್ ಅಪ್ರೋಚ್ ಇರಬೇಕು. ನಿಮಗೆ ಲಾಂಗ್ ಟರ್ಮ್ ಅಪ್ರೋಚ್ ಇತ್ತು ಅಂತಂದರೆ ಅದನ್ನ ಇದನ್ನ ಇನ್ಫ್ಲೇಷನ್ನ ಬೀಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಈ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಇನ್ವೆಸ್ಟರ್ಸು ಕಾಮನಾಗಿ ಮಾಡೋ ಅಂಥ ಮಿಸ್ಟೇಕ್ಗಳೇನು ಅಂತಂತಂದರೆ, ಯಾವುದೋ ಒಂದು ಸ್ಕೀಮ್ ಏನೋ ಒಂದು ಯಾರೋ ಹೇಳ್ತಾರೆ ಅಲ್ಲಿಗೆ ಇನ್ವೆಸ್ಟ್ ಮಾಡೋದು ವಿತೌಟ್ ನಾಲೆಡ್ಜು ಮತ್ತು ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಳ್ಳೇ ಹೈಯರ್ ರಿಟರ್ನ್ ಬರುತ್ತೆ, 20% 30% ಸಿಗುತ್ತೆ ಮಂತ್ಲಿ, ಇಲ್ಲ ಇಯರ್ಲಿ 200% ಬರುತ್ತೆ. ಆ ರೀತಿ ವಿತೌಟ್ ನಾಲೆಡ್ಜ್ ಇನ್ವೆಸ್ಟ್ ಮಾಡೋ ಅಂಥದ್ದು. ಅನ್ನೆಸೆಸರಿ ರಿಸ್ಕ್ ತಗೊಳ್ಳೋದು. ಈಗ ಏನೋ ಒಂದು ಪರ್ಚೇಸ್ ಮಾಡಿದ್ರೆ ಡಬಲ್ ಆಗಿಬಿಡುತ್ತೆ ಅಂತ ಅಂದರೆ ಎಕ್ಸ್ಪೆಕ್ಟಿಂಗ್ ಕ್ವಿಕ್ ಪ್ರಾಫಿಟ್ಸು, ಬೇಗ ಶ್ರೀಮಂತ ಆಗ್ಬಿಡ್ಬೇಕು, ಬೇಗ ಕರೋಡ್ಪತಿ ಇಲ್ಲ ಕ್ರೋಡ್ಪತಿ ಆಗ್ಬಿಡ್ಬೇಕು ಅನ್ನೋ ರೀತಿ ಇನ್ವೆಸ್ಟ್ ಮಾಡ್ತಾ ಹೋಗೋದು. ಆಮೇಲೆ ಒಂದು ನಾಟ್ ಇವನ್ ಪ್ರಾಪರ್ ಲಾಂಗ್ ಟರ್ಮ್ ಪ್ಲಾನ್ಸ್ನೇ ಸುಮ್ಮನೆ ಇನ್ವೆಸ್ಟ್ ಮಾಡ್ತಾ ಹೋಗೋದು. ಏನಾದ್ರು ಒಂದು ಮಾಡೋಕ್ಕೆ ಮುಂಚೆ ಒಂದು ಪ್ರಾಪರ್ ಪ್ಲಾನ್ ಇರ್ಬೇಕು ನಿಮಗೆ. ಆ ಪ್ರಾಪರ್ ಪ್ಲಾನಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ನಿಮಗೆ ಅಮೌಂಟು ಗ್ರೋತು ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಆಗುತ್ತೆ. ಈಗ ನಾವು ವೀಡಿಯೋ ಮಾಡ್ತಾ ಇರೋದು ಎಜುಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಆ್ಯಂಡ್ ಪರ್ಪಸ್ಗೊಂಡು ಮಾತ್ರ. ಇನ್ವೆಸ್ಟ್ಮೆಂಟ್ ಡಿಸಿಷನ್ ಶುಡ್ ಬಿ ಬೇಸ್ಡ್ ಆನ್ ಯುವರ್ ಫೈನಾನ್ಷಿಯಲ್ ಗೋಲ್ಸ್ ಆ್ಯಂಡ್ ರಿಸ್ಕ್ ಪ್ರೊಫೈಲ್. ನಾನು ಮ್ಯೂಚುವಲ್ ಫಂಡ್ ಬಗ್ಗೆ ಮಾತಾಡಿದ್ದೀನಿ. ಮ್ಯೂಚುವಲ್ ಮಾತಾಡಿದ ತಕ್ಷಣ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿ ಅಂತಲ್ಲ. ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಪ್ಲೀಸ್ ರೀಡ್ ಆಲ್ ಸ್ಕೀಮ್ಸ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಬಿಫೋರ್ ಇನ್ವೆಸ್ಟಿಂಗ್. ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆದರೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್ for more content on investing and financial planning. If you need guidance in starting SIP or investing in mutual funds, you may contact me. Thank you for watching. Thank you.